ಸ್ಪ್ಲೆಂಡರ್ ಅದ ನೋಡ್ರಿ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ. ಬಾಬು ಜಗಜೀವನ್ ರಾಮ್ ಅವರಿಗೆ, ಭಾರತ ದೇಶದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ. ಇಲ್ಲ, ಒಳಗಡೆ ಬಂದು ನಿಂತ್ಕೊಳ್ರಿ, ರೋಡಿಗೆ ನಿಂತ್ಕೊಬೇಡ್ರಿ. ಈ ಜಯಂತಿ ಕಾರ್ಯಕ್ರಮ ಮುಗಿದ ಮೇಲೆ ಮಾಲಾರ್ಪಣೆ ಆದ್ಮೇಲೆ ದಯವಿಟ್ಟು ಎಲ್ಲರಿಗೂ ಒಂದು ಉಪಹಾರ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಉಪಹಾರ ಮಾಡಿಕೊಳ್ಳಲು ನವದಗಿರಿಗೆ ಬರಬೇಕಂತ ಕೇಳ್ಕೊತೀನಿ. ಯಾರು ದಯವಿಟ್ಟು ಹಂಗೆ ಹೋಗ್ಬಾರ್ದು. ಊಟದ ವ್ಯವಸ್ಥೆ ಮಾಡಲಾಗಿದೆ, ತಾವೆಲ್ಲ ಬಂದಲ್ಲಿ ಊಟ ಮಾಡ್ಕೋಬೇಕಂತ ತಮ್ಮನ್ನು ಮನವಿ ಮಾಡ್ತೀನಿ. ಈಗಾಗಲೇ ಇದನ್ನ ಸಂಪ್ರದಾಯವಾಗಿರ್ತಕ್ಕಂಥ ಸಮಾಜದಿಂದ ಆರ್ಥಿಕ ಹಸಿರು ಕ್ರಾಂತಿ ಏರಿಕರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಹಸಿರು ಕ್ರಾಂತಿ ಏರಿಕರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಭಾರತ ದೇಶದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಭಾರತ ದೇಶದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ. ಜಗನ್ನಾಥ್ ಜಮದರ್ ಕೂಡ ಬಂದರು. ಭಗವಂತ್ ಕೋಬಾಜಿ ಸರ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಸುಧಾರಣೆ 117ನೇ ಜಯಂತಿ ನಿಮಿತ್ತವಾಗಿ ಶುಭಾಶಯಗಳು ಕೋರಬೇಕಂತ ಕೇಳ್ಕೊಳ್ತೀನಿ. ದೀನ ದಲಿತರ ಶೋಷಿತ ವರ್ಗಗಳ ಮಸಯ್ಯ ಅನ್ನುವಂಥ ಡಾಕ್ಟರ್ ಜಗಜೀವನ್ ರಾಮ್ ಅವರ ನಮ್ಮ ಬೀದರ್ ಇವಾಗಲೇ ಜನ ಪ್ರತಿನಿಧಿಯವರು ಭಗವಂತ್ ಖೂಬಾ ಅವರು ನಮ್ಮ ಜಗನ್ನಾಥ್ ಜಯಂತಿ ದಿವಸ ಇವಾಗ ಜಯಂತಿ ಸಲುವಾಗಿ ಏನಾರ ಆಚರಿಸಿ ಬಂದಿದ್ದಾರೆ. ಪುಷ್ಪಹಾರವನ್ನು ಹಾಕಿದ್ದಾರೆ. ತಾವೇನಾರ ನಮ್ಮೆಲ್ಲರ ಪರವಾಗಿ ಏನಾರ ಇದೆ ಅಂತಂದು ಒಂದು ಮಾತನ್ನು ಹೇಳಿದ್ದಾರೆ. ಇನ್ನೊಂದೇನೆಂದರೆ ಜಗಜೀವನ್ ರಾಮ್ ಜಯಂತಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನಾವು ಚಂದ್ರಕಾಂತ್ ಇಪ್ಪಳಗಾವ್ ನಾವು ಇಬ್ಬರು ಕೂತಿ ನಮ್ಮ ಎಲ್ಲರದು ಫೋಟೋ ಬರ್ತದೆ, ಎಲ್ಲರದು ಫೋಟೋ ಬರ್ತದೆ. ಅಲ್ಲಿಗೆ ಹೋಗ್ಬಾರ್ದು. ಅದೇ ರೀತಿ ಸಮಾಜದ ಹಿರಿಯರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅದರ ಕಾರಣಕರ್ತರು ಚಂದ್ರಕಾಂತ್ ಇಪ್ಪವರು ಈಗಾಗಲೇ ಕಜೇರಿ ಸಾಹೇಬ್ರು ಹೇಳಿದ್ರು. ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನಾವು ಪುಣ್ಯ ಕೂಡಿಸ್ಬೇಕು, ಸರ್ಕಲ್ ಮಾಡ್ಬೇಕಂತೇಳಿ ಒಂದು ಸುಮಾರು 25-30 ವರ್ಷ ಕೆಳಗಡೆ ಇಲ್ಲೇ ಭಗತ್ ಸಿಂಗ್ ಚೌಕ್ ಹತ್ರ ನಾವಿಬ್ಬರು ಬಂದು ಒಂದು ಮೂರ್ತಿ ಹೂವು ಹತ್ತಿರಾಗ ರಾತ್ರಿ ಪೊಲೀಸ್ ಬಂದು ನಾನು ಓಡೋದೆ, ಬಟ್ ಚಂದ್ರಕಾಂತ್ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹೋದ್ರು ಅಂತ ಹೇಳಿದ್ರು. ಅದು ತಮ್ಮೆಲ್ಲರೂ ಗೊತ್ತಿರಬೇಕು. ಅದೇ ರೀತಿ ಸುಮಾರು ಒಂದು 3-4 ವರ್ಷ ಆಯಿತು ಚಂದ್ರಕಾಂತ್ ಇಪ್ಪವರು ಯಾರಂದ್ರೆ ನಮ್ಮ ಇವರು ತಿವಾರಿ ಅವರು, ಅನುರಾಗ್ ತಿವಾರಿ ಅವರು, ಅವ್ರ ಹತ್ರ ಸುಮಾರು ಒಂದು 2-3 ವರ್ಷ ಹೋದಾಗ ದೇವಟು ಚಂದ್ರಕಾಂತ್ ಅಂತ ಹುಬ್ಬದ ಹತ್ರ ಸರ್ವೆ ನಂಬರ್ 18ರಲ್ಲಿ 1 ಎಕರೆ ಭೂಮಿ ಕೊಟ್ಟರು. ಆ ಭೂಮಿಯಲ್ಲಿ ನಾರಾಯಣಸ್ವಾಮಿ ಅವ್ರ ಹತ್ರ ಹೋಗಿ ಆವಾಗ 1 ಕೋಟಿ ರೂಪಾಯಿ ಅನುದಾನ ತಂದರು. ಆಂಜನೇಯ ಸಾಹೇಬ್ರ ಹತ್ರ ಹೋಗಿ 50 ಲಕ್ಷ ತಂದರು. ತಂದಮೇಲೆ
ಆ ಭವನ ಕಟ್ಟಡ ಸ್ಟಾರ್ಟ್ ಆಯ್ತು ಕಾರ್ಯಕ್ರಮ. ಅಷ್ಟರಲ್ಲಿ ಸುರಂಗ ಮಾರ್ಗ ಬಂತು ಅಂತೇಳಿ ಅನುರಾಗ್ ತಿವಾರಿ ಆದರೂ ಚಂದ್ರಕಾಂತಿ ಮತ್ತು ಯಶವಂತರ ತೆಗೋದಿತ್ತು ಅಂತೇಳಿ ಅಂತಿಮಲ್ಲ ಮತ್ತೆ 2-3 ವರ್ಷ ಆಯಿತು. ಸುಮಾರು ಡಿ ಸಿಗಳು ಬಂದಿದ್ರು, ಆದ್ರೆ ಅವ್ರು ಬಿಡಲಿಲ್ಲ. ಸುಮಾರು ಸಲ ಅಡ್ಡಾಡಿ ಲಾಸ್ಟಿಗೆ HR ಮಾದೇವ್ ಡಿ ಸಿ ಇದ್ರು, ಅವ್ರ ಹತ್ರ ಹೋಗಿ ನಮಗೆ ಬೇಕೇ ಬೇಕು ಸರ್, ಅಲ್ಲಿ ಜಾಗ ನಮಗೆ ಗೊತ್ತಿರೋರಲ್ಲಿ ಕೆಲಸ ಮಾಡಿದ್ರೆ ಲಾಸ್ಟ್ನಲ್ಲಿ ಅಂದಾಗ ನಾನು ಮಾಡ್ಕೊಡ್ತೀನಿ ಅಂತ ಚಿಕ್ಕಪೇಟೆ ನಂಬರ್ ಸರ್ವೆ ನಂಬರ್ 61ರಲ್ಲಿ 1 ಎಕರೆ ಭೂಮಿ ಅಲಾಟ್ ಆಗಿದೆ. ಭಾಳ ಸಂತೋಷ ವಿಷಯ ಬಂದರೆ. ಅದೇ ರೀತಿ ಮತ್ತೆ ನಾರಾಯಣಸ್ವಾಮಿ ಹತ್ರ ಅಂಜನ ಹತ್ರ ಹೋದಾಗ ಅವ್ರು 1 ಕೋಟಿ ಅನುದಾನ ಕೊಟ್ಟಿದ್ರು. ಆ 1 ಕೋಟಿಯಲ್ಲಿ ಕೋವಿಡಲ್ಲಿ 50 ಲಕ್ಷ ಅಮೌಂಟ್ ವಾಪಸ್ 50 ಲಕ್ಷ ಇದೆ, ಅದು PW ಕಳಿಸಿದ್ರು. ಅವ್ರೇನೋ ಕೆಲಸ ಮಾಡೋ ನಮ್ಮಲ್ಲಿ ಆಗಲ್ಲ, ಸುಮಾರು 2-3 ಕೋಟಿ ಇದ್ದರೆ ಮಾತ್ರ ಟೆಂಡರ್ ಮಾಡ್ತೀವಿ ಅಂತಂದಾಗ ಅದೇ ಅನುದಾನ ಮತ್ತೆ ವಾಪಸ್ ತರಿಸಿ ನಿರ್ಮಿತಿ ಕೇಂದ್ರವನ್ನು ಮಾಡಿಸಿದ್ರೆ DC ಮನವಿ ಮಾಡಿದ್ವಿ. ಅದೂ ಕಾರ್ಯ ಆಗ್ತದೆ. ಹೇಳೋ ತಾತ್ಪರ್ಯ ಬಂಧುಗಳೇ, ಬೀದರ್ ನಗರದಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿ ಇಲ್ಲಿವರೆಗೆ ಬಾಬು ಜಗಜೀವನರಾಮ್ ಜಯಂತಿ ಅಂತ ಮಾಡ್ಕೊತ ಬಂದ್ರಂದ್ರೆ ಚಂದ್ರಕಾಂತ್ ತಿಕ್ಕಳೂರು, ಕನ್ನೇರಿಯವರು. ತದನಂತರ ನಮಗೆಲ್ಲ ಅರಿವು ಬಂದು ನಮಗೆಲ್ಲ ಬಾಬು ಜಗಜೀವನರಾಮ್ ದಲಿತರು ಒಂದು ಮಹಾನಾಯಕರು ಅಂತ ತಿಳ್ಕೊಂಡು ಇವತ್ತು ಅವತ್ತಿನ ಕಾಲದಲ್ಲಿ ಸುಮಾರು 2-3 ಜಯಂತಿ ಮಾಡ್ತಿರು. ಇವತ್ತು ಸಾವಿರಾರು ಕಾರ್ಯಕರ್ತರು ಜಯಂತಿ ಮಾಡ್ತೀವಿ ಅಂದ್ರೆ ಕಾರಣಭೂತರು ಚಂದ್ರಕಾಂತ್ ತಿಕ್ಕಳೂರು, ಕನ್ನೇರಿಯವರು ಅಂತ ಹೇಳ್ತೀವಿ ಬಂಧುಗಳು. ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 110ನೇ ಜಯಂತಿ ನಿಮಿತ್ತ ಚಂದ್ರಕಾಂತ್ ತಿಕ್ಕಳೂರು ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಹಸಿರು ಕ್ರಾಂತಿ ಹರಿಕಾರ ಹಾಗೂ ಭಾರತ ದೇಶದ ಉಪಪ್ರಧಾನಿ, ದಲಿತರ ಕಣ್ಮಣಿಯಾದಂಥ 117ನೇ ಜನ್ಮೋತ್ಸವದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಕಾಂಗ್ರೆಸ್ಸಿನ ಉಮೇದುವಾರರಾದಂಥ ಸಾಗರ್ ಖಂಡ್ರೆ ಸಾಹೇಬರು ಕೂಡ ಬಂದಿದ್ದಾರೆ. ಅವರು ಕೂಡ ಸಮಾಜ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ. ಬಂದಂತಹ ಸಮಾಜದ ಎಲ್ಲ ಕಾರ್ಯಕರ್ತರಿಗೂ, ಸಮಾಜ ಸೇವಕರಿಗೂ, ಸಂಘ ಸಂಸ್ಥೆ ಅಧ್ಯಕ್ಷರುಗಳಿಗೂ, ಕಾಂಗ್ರೆಸ್ ನಾಯಕರುಗಳಿಗೂ ವಂದಿಸುತ್ತಾ, ಬಂಧುಗಳೇ, ಇವತ್ತಿನ ದಿವಸ ಬಹಳ ರಾಷ್ಟ್ರ ನಾಯಕರಾದಂಥ ಉಪಪ್ರಧಾನಿ ಬಾಬು ಜಗಜೀವನರಾಮ್ ಅವರ ಜಯಂತಿ ಆಚರಣೆ ಮಾಡಬೇಕಾದ್ರೆ ನಮ್ಮಿಂದೆಲ್ಲರೂ ಸುದೈವ. ಕಾರಣ ಒಂದು ಹಬ್ಬ ಒಂದು ರಾಜ್ಯಕ್ಕೆ ಒಂದು ಭಾಗಕ್ಕಷ್ಟೇ ಸೀಮಿತ ಆಗಿರ್ತದೆ, ಆದರೆ ಇವರು ಹಬ್ಬ ಪೂರ ದೇಶದಲ್ಲಿ ಆಚರಣೆ ಆಗ್ತದೆ. ಒಂದು ಮಹಾನಾಯಕರವರು, ಅವ್ರದ್ದು ಕಾಂಗ್ರೆಸ್ನಲ್ಲಿ ಏನು ಶಕ್ತಿ ಇತ್ತು, ಅವರು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡಿದಾರ, ಇವತ್ತು ನಾನು ಹೇಳೋ ಪರಿಸ್ಥಿತಿಯಲ್ಲಿ ನಾನು ಒಂದು ಜಯಂತಿ ಅಂತ ಬಂದಿನ ಅಷ್ಟೇ. ನನಗೆ ಇವರೇನು ಇದು ಆಗಿದೆ, ಏನಂತ ಇನ್ಫೆಕ್ಷನ್ ಆಗಿ ಸಲುವಾಗಿ ನಾನು ಬರೀ ಇವತ್ತೇ ಎದ್ದು ಬಂದೀನಿ. ಕಾರಣ ಮತ್ತೆ ಇವತ್ತು ನಾನು ಪ್ರಚಾರ ಎಲ್ಲರೂ ಅವ್ರಿಗೆ ಆರಾಮಿಲ್ಲ, ಮತ್ತೆ ಎಲ್ಲರೂ ಮನೆಗೆ ಬರ್ತಾರೆ, ನಾನೇ ಹೋಗಂತಂದ್ರೆ ಆರಾಮದ ಅಂತ ಗೊತ್ತಾಗಲಿ ಅಂತೇಳಿ ನಿಮಗೆಲ್ಲರೂ ಮುಖ ತೋರ್ಸಕ್ಕೆ ಬಂದೀನಿ. ನಾನು ಎದ್ದಿದ್ದೆ ಇವತ್ತು. ಈಗ ನಮ್ಮ ರಮೇಶ್ ಗೋಡೆ ಏನು ಇಲ್ಲಿ ಮೂರ್ತಿ ಕೂಡಿಸಿದಾರ ಪಾಪ ಅವ್ರ ಶಕ್ತಿ ಮೇಲೆ. ಅವನೇನು ಕೆಲಸ ಮಾಡಿದಾರ ಖುಷಿ ಇದೆ. ಆದರೆ ನಮಗೆ ನಮ್ಮ ಭಾವಿ ಸಂಸತ್ ಸದಸ್ಯರು ಬಂದಿದ್ದಾರೆ ಇಲ್ಲಿ. ಅವ್ರ ಸಂಸತ್ ಸದಸ್ಯರು ಅದರಲ್ಲಿ ಪಟ್ಟಣದಾಗ ಎಲ್ಲಿ ಒಂದು ಸರ್ಕಲ್ ಜಾಗ ಸಿಗ ನಮಗೆ ಬಾಬು ಜಗಜೀವನರಾಮ್ ಮೂರ್ತಿ ಜಾಗ ಮಂಜೂರಿ ಮಾಡಿಸ್ಕೊಡ್ಬೇಕಂತೇಳಿ ನಾನು ನಮ್ಮ ನಾಯಕರಲ್ಲಿ ವಿಜ್ಞಾಪನೆ. ಅದೇ ಪ್ರಕಾರ ಇವತ್ತು ಹೆಚ್ಚಿನ ಮಾತಾಡೋದೇನು ಬೇಡ. ಕಾರಣ ಇವತ್ತು ಪ್ರತಿ ವರ್ಷ ಕೆಲವು ಸಮಾಜ ನಾಯಕರದಾರ ಗೊತ್ತಾದ ಅವ್ರಿಗೆ ಇವತ್ತಿನ ದಿವಸ ಅವರು ಡೇಟ್ ನೆನ್ಪಿಟ್ಕೊಂಡು ಇವತ್ತು ಅವ್ರ ಕಾರ್ಯಕ್ರಮದಲ್ಲಿ ನಮಗೇನು ಜವಾಬ್ದಾರಿ. ಅವರು ಕೂಡ ವಿಜಯಕುಮಾರ್ ಸೊನ್ನೇರಿ ಆಗಲಿ, ಬೌದ್ಧವರಾಗಲಿ, ಕನ್ನೇರಿ ಆಗಲಿ, ನಮ್ಮ ಹರಳ ಸಮಾಜ ಎಲ್ಲ ಬಂಧುಗಳು ಭಾಗವಹಿಸ್ತಾರ. ಅವ್ರು ಯಾರು ಇನ್ವಿಟೇಷನ್ ಕೊಡಬೇಕಾಗಿಲ್ಲ, ಹೇಳಬೇಕಾಗಿಲ್ಲ. ಯಾವ ಮನುಷ್ಯ ಯಾವುದೇ ಧರ್ಮದ ಸಮಾಜ ಕಾರ್ಯಕ್ರಮ ಇರಲಿ ಗೊತ್ತಾದ್ಕೊಳ್ಳೆ ಬರ್ತಾರಂದ್ರೆ ಅವರೇ ನಿಜ ಸೋಷಿಯಲ್ ವರ್ಕರು, ಅವರೇ ನಿಜ ಸಮಾಜ ಕಾರ್ಯಕರ್ತರು, ಅವರೇ ಸಮಾಜದ ಸ್ವತ್ತುಗಳು. ಇಂಥ ಜನ ಇರೋದ್ರಿಂದ ಸಮಾಜ ಇದೆ, ಇಂಥ ಜನ ಇರೋದ್ರಿಂದ ಊರಿದೆ, ಇಂಥ ಜನ ಇರೋದ್ರಿಂದ ದೇಶ ಇದೆ. ಯಾವ ಮನುಷ್ಯ ಕಪ್ಪುಟ್ಟಿರ್ತಾನೆ, ಯಾವ ಮನುಷ್ಯ ನಿಯಸಾಫಿರ್ಲು ಅಂತರು ಎಂಥ ದೊಡ್ಡ ಸ್ಥಳ ಹೋದ್ರೂ ಕೂಡ ಅದು ಸಮಾಜಕ್ಕೆ ಘಾತುಕ್ಕೆ ಹೊರತಂದು ನ್ಯಾಯ ಸಿಗಲ್ಲ. ಅದಕ್ಕೆ ಊರಿಗಿರೋದು 4 ಜನ, 4 ಜನರಿಂದ ಊರು ನಡೀತದೆ. ಆ 4 ಜನ ಊರಿಲ್ಲಂದ್ರೆ ಊರಲ್ಲಿ ಹಾಗೆ ಹಗಲಿದ್ದು ಬೆಂಕಿ ಎತ್ತು ಉರಿದು ಹೋಗ್ತದೆ. ಅದಕ್ಕೆ ಬಂಧುಗಳೇ, ನಾವು ಸಮಾಜದಲ್ಲಿ ಹುಟ್ಟಿವಿ ಅಂದ್ರೆ
ನಾವು ಇನ್ನೊಬ್ಬರಿಗೆ ಬೆಳಕಾಗಿರ್ಬೇಕು, ಹೊರತಾಗಿ ಬೆಳಕಾಗೋದು ಬಿಟ್ಟು ಬೆಂಕಿಯಾಗಿ ಹೊತ್ತಿ ಉರಿದು ಮನೆಯೆಲ್ಲ ಸುಡುವಂಥ ಕಾರ್ಯ ಮಾಡಬಾರ್ದು ಅಂತೇಳಿ ಹೇಳ್ಕೊಳ್ತಾ ತಮ್ಮೆಲ್ಲರಿಗೆ ಈಗ ಸಮಯ ಭಾಳ ಆಗಿದೆ. ಅದು ಸ್ಪೆಷಲಿ ಸಾಗರ್ ಸಾಹೇಬರಿಂದ ಇವತ್ತು ಲೇಟ್ ಆಗಿರೋದು. ಇದು ಒಂದು ತಾಸಿಗೆ ಮುಗಿದಿರ್ತಿತ್ತು. ಈಗ ಬೌದ್ಧವ್ರು ಮಾತಾಡಿದ್ರೆ ಒಂದೆರಡು ಮಾತಾಡಲಿ, ಅದಕ್ಕೆ ಅವರೊಂದೆರಡು ಮಾತಾಡಬೇಕು. ಕಾರಣ ನಾವೇ ಮಾತಾಡೋ ಮುಗಿಸೋದು ತಪ್ಪದು. ತುಂಬಾ ಧನ್ಯವಾದಗಳು ಚಂದ್ರಕಾಂತ್ ದಿಕ್ರೋಳ್ ಅವರಿಗೆ. ಅದೇ ರೀತಿ ಸಮಾಜ ಹಿರಿಯರು, ಹುಟ್ಟು ಹೋರಾಟಗಾರರು ಇವತ್ತು ಈ ಜಯಂತಿ ಮಾಡ್ಬೇಕಾದ್ರೆ ಸುಮಾರು 2 ದಿವಸ ಆಯ್ತು. ನನಗೆ ಪರಿಗಣಿಸೋಣ, ಎಲ್ಲರಿಗೂ ಫೋನ್ ಮಾಡಿ ಹೇಳ್ರಿ, ಜನ ಬರಬೇಕು. ಯಾಕಂದ್ರೆ ಲೀಡರ್ಗಳು ಒಬ್ಬೊಬ್ಬರೇ ಬರ್ತಾರೆ, ಬೇಡನಂಗೆ ಹಾಕೊಂಡು ನೈಟ್ ಶರ್ಟ್ ಹಾಕೊಂಡು ಕಡಿಮೆ ಬರ್ತಾರೆ. ಎಲ್ಲ ಕಡೆ ಹೇಳ್ರಿ, ಸಂಘಟನೆ ಎಲ್ಲ ಪ್ರತಿ ಊರಿಗೆ ಹೇಳ್ರಿ. DC ಆಫೀಸ್ನ ಮೀಟಿಂಗ್ನಾಗೂ ಜಾಸ್ತಿ ಜನ ಇರಬೇಕು, ನಡಿಗೆಯಲ್ಲಿ ಜಾಸ್ತಿ ಜನ ಇರ್ಬೇಕಂತೇಳಿ ಪದೇ ಪದೇ ನನಗೆ ಬಹುತೇಕ ಫೋನ್ ಮಾಡಿ ಹೇಳಿ ಇವತ್ತು ಈ ಜಯಂತಿ ಸಕ್ಸಸ್ ಮಾಡೋಕೆ ಕಾರಣ ಅವ್ರ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಹೆಂಗಾರ ನೈಟ್ ಶರ್ಟ್ ಹಾಕೊಂಡು ಒಬ್ಬರೇ ಬರೋದು, ಅವ್ರ ಸರಿ ಇನ್ನೊಬ್ಬ ಯಾರು ಇಲ್ಲ, ಅವರೊಬ್ಬರು ಡ್ರೈವರೊಬ್ಬರು ಕಾರಣ. ಈ ಜಯಂತಿ ಮಾಡ್ಬೇಕಾದ್ರೆ ನಾವು ಏನು ಸರ್ಕಸ್ ಪಟ್ಟಿದ್ದು ನಮಗೆ ಗೊತ್ತದ. ಅದಕ್ಕೆ ಬಹುತೇಕ 2 ದಿವಸ ಆಯ್ತು ಮಂಗಿಲ್ಲ. ದಿನ ನಂಗೆ ಫೋನ್ ಮಾಡಿ ಹೇಳಿರಲ್ಲ, ಹುಡುಗರಿಗೆ ಫೋನ್ ಮಾಡಿ ಹೇಳಿರಲ್ಲ ಅಂತೇಳಿ ಅವ್ರು ಜುಮ್ಮೆದಾರಿ ತೊಗೊಂಡು ಕಳ್ಕಳಿ ತೊಗೊಂಡು ಇವತ್ತು ಜಯಂತಿ ಮಾಡೋಕ್ಕೆ. ಯಾಕಂದ್ರೆ ನೀತಿ ಸಹಿತ್ಯದ ಯಾರು ಅಧಿಕಾರಿಗಳು ಬರಲ್ಲ, ಖಾಲಿ ಕಾಣಿಸ್ಬಾರ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ತರ ಅಂತೇಳಿ ಪದೇ ಪದೇ ನಾನು ಒತ್ತು ಕೊಟ್ಟು ಇವತ್ತು ಜಯಂತಿ ಮಾಡೋಕೆ ಸಾಹೇಬರ ಅವರು ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ಅವರು ಕೂಡ ಈ ಮಾಜಿ ಉಪಪ್ರಧಾನಿಗಳಾದಂತಹ ಸನ್ಮಾನ್ಯರು, ತುಳಿತಗೊಳಪಟ್ಟಂತಹ ಶ್ರಮಜೀವಿಗಳ ನೇತಾರರಾದಂಥ ಬಾಬು ಜಗಜೀವನ್ ರಾಮ್ಜಿ ಅವರ ಜನ್ಮದಿನದ ಶುಭಾಶಯಗಳು. ಈ ನಾಡೆಲ್ಲ ಇವತ್ತು ರಾಷ್ಟ್ರವ್ಯಾಪ್ತಿ ಇವತ್ತು ಬಾಬು ಜಗಜೀವನ್ ಅವರ ಜಯಂತಿ ಅತಿ ವಿಜೃಂಭಣೆಯಿಂದ ಇವತ್ತು ಆ ದೇಶ ಆಚರಣೆ ಮಾಡ್ತಿದ್ದೆ. ಈ ಹಿಂದೆ ಅನೇಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ಹಂತದಲ್ಲಿ ಇದು ಯಾರಾದರೂ ಒಬ್ಬ ಮಾಜಿ ಉಪಪ್ರಧಾನಮಂತ್ರಿಯ ಜನ್ಮೋತ್ಸವ ಈ ರೀತಿ ಅತಿ ವಿಜೃಂಭಣೆಯಿಂದ ಯಾರಾದ್ರೂ ಆಚರಣೆ ಆಯ್ತು ಅಂದ್ರೆ ಬರೀ ಬಾಬೂಜಿ ಅವರ ಜನ್ಮದಿನೋತ್ಸವ. ಇದು ಯಾಕಂತಂದ್ರೆ ಶೋಷಿತ ಸಮಾಜದಾಗ ಹುಟ್ಟಿ ಶೋಷಿತ ಸಮಾಜ ಬಲ್ಲಿ ಬೆಳೆದು ಇವತ್ತ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟು ಹಸಿರು ಕ್ರಾಂತಿಯನ್ನು ಅನ್ಸ್ಕೊಂಡು ಇವತ್ತು ದೇಶದಾಗ ನಮಗೆ ಉಪವಾಸ ಇರ್ಲಕ್ಕ ಆಗ್ಲಾರ್ದಂಗ ಇವತ್ತ ತುತ್ತು ಸಿಗ್ಲಾರ ಇವತ್ತು ಜನಗಳು ಈ ಥರ ಆದ್ರೆ ಕೊಂಡ್ಕೊಂಡು ತಗೊಳಕ್ಕೆ ಇವತ್ತ ಜನಗಳು ಏನು ಕೇಳಿದ್ರು ಸಿಗಂತ ಏನಾದ್ರು ಸೃಷ್ಟಿ ನಿಯಮ ಅವರು ಮಾಡಿದಾರ, ಅದು ಯಾರಾದ್ರೂ ಮಾಡಿದಾರ ಮಾನ್ಯ ಬಾಬು ಜಗಜೀವನ್ ಅವರು. ಅದಕ್ಕಾಗಿ ಇವತ್ತ ಅವರ ಜನ್ಮೋತ್ಸವ ಇಂಥ ಜನ್ಮೋತ್ಸವ ಇರುವುದಿರಲಿ ಮತ್ತೆ ಯಾರದೇ ಇರಲಿ ಮಹಾನ್ ವ್ಯಕ್ತಿಗಳು ಅವ್ರ ಜನ್ಮೋತ್ಸವ ಅವ್ರ ಜಾತಿ ಸೀಮಿತ ಆಗಬಾರ್ದು. ಅವ್ರು ಬಂದು ಅವ್ರ ಕಾಯಕಕ್ಕೆ ಸೀಮಿತ ಆಗಬೇಕು. ಅವ್ರು ಮಾಡಿದಂಥ ಕೆಲಸಕ್ಕೆ ನಾವು ಸೀಮಿತ ಆಗಲಾರ್ದಂಗ ಅವ್ರು ಕೊಂಡಾಡಬೇಕು. ಎಲ್ಲರೂ ಕೂಡ ಅವರ ವಿಚಾರಗಳನ್ನ ಹಂಚ್ಕೊಂಡು ಹೋಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿರಿಯರಾದಂಥ ಚಂದ್ರಕಾಂತಣ್ಣವರು, ನಮ್ಮ ಸಾಗರ್ಜಿ ಅವರು, ನಮ್ಮ ಹಿರಿಯರಾದ ನನ್ನ ಸಹೋದರ ಅಂತ ಫರ್ನಾಂಡಿಸ್ ಅವರು ಅವ್ರು ಹೇಳಿದ್ರು ಜಯಂತಿ ಮಾಡ್ಬೇಕಂದ್ರೆ. ಆದ್ರೆ ನಾವು ನೋಡ್ತಾ ಇದ್ದೆವು, ಯಾಕಂದ್ರೆ DC ಮಾದೇವ್ ಅವರಿದ್ದಾರೆ. ಅವ್ರು ನಮಗೆ ಓಪನ್ ಆಗಿ ಅಂದರು, ಏನ್ರಿ ಜಯಂತಿಗೆ ಬರ್ತೀರಿ, ನಮಗೆ ಜಗಳ ಮಾಡ್ತೀರಿ, ನೀವು ಜನ ಎಷ್ಟು ಜನ ಅಂದರು. ಅದಕ್ಕೆ ನಾವೊಂದು ಈಗ ಮಂದ್ಯಾಗ ಕೂಡ ಕಂಡ ಮತ್ತೆ ಮಂದಿ ಬಳಿ ಅಂದ್ರೆ ಬೇರೆಯವರಿಗೆ ಆಸೆ ಅನ್ಸ್ಕೊಳ್ಳಿ, ಹೆಚ್ಚಿನ ಸಂಖ್ಯೆ ಸೇರ್ಬೇಕಾದ್ರೆ. ಅದಕ್ಕೆ ನೀವು ಇವತ್ತ ಫರ್ನಾಂಡಿಸ್ ಅನ್ನೋರನ್ನು ಕರೆ ಕೊಟ್ಟಾಗ ನೀವೆಲ್ಲರೂ ಮೊನ್ನೆ ಸಭೆಯು ಕೂಡ ಮತ್ತೆ ಇವತ್ತು ಏನು ಬಂದಿರಿ, ನಿಮಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಅವರು ಬಿಹಾರದಲ್ಲಿ ಜನಿಸಿದರು. ಅವರು ಸಾಕಷ್ಟು ಬಡತನದಿಂದ ಮೇಲ್ಗಡೆ ಬಂದಿರೋರು. ಅವರು ಶೈಕ್ಷಣಿಕವಾಗಿ ಅವರು ಓದು ಬರೆದು ಅವ್ರು ಒಳ್ಳೆ ರೀತಿಯಲ್ಲಿ ಅವರು ಎಜುಕೇಷನ್ ತೊಗೊಂಡು ಅವ್ರ ಮೇಲೆ ಬಂದಿದ್ದಾರೆ. ಅವರು ನಮ್ಮ ಡಾಕ್ಟರ್ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕ್ಯಾಬಿನೆಟಲ್ಲಿ ಫಸ್ಟಲ್ಲಿ ಅವರು ಸಚಿವರಾಗಿದ್ದರು. ಬಹಳಷ್ಟು ಖಾತೆಗಳು ಅವರು ಕೇಂದ್ರ ಸಚಿವರಾಗಿದ್ದರು. ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಸಾಕಷ್ಟು ಕಾರ್ಮಿಕರಿಗೆ ಸಮಸ್ಯೆಗಳಿದ್ದಾಗ ಅವರೇ ಎಷ್ಟೋ ಕಾಯ್ದೆಗಳು ಎಷ್ಟೋ ಕಾನೂನುಗಳು ಮಾಡಿ ಅವರಿಗೆ ಸಹಾಯ ಮಾಡಿದ್ದಾರೆ. ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಮಾಡಿದವರು ಅವರೇ. ಅದೇ ರೀತಿಯಲ್ಲಿ ರೈಲ್ವೆ ಸಚಿವರಿದ್ದಾಗ ಒಳ್ಳೆ ರೀತಿಯಲ್ಲಿ ಎಲ್ಲ ಬಡವರಿಗೆ ಸೌಲಭ್ಯಗಳು ರೈಲ್ವೆ ಸ್ಟೇಷನ್ಗಳಲ್ಲಿ ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಅವರು ಏನು ರೇಟ್ ಇದೆ ರೈಲ್ವೆದು ಫೇರ್ ಇದೆ ಅದನ್ನು ಕೂಡ ಹೆಚ್ಚು ಮಾಡಲ್ದೇ ಅವರು ಎಷ್ಟೋ ಜನರಿಗೆ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಉಪಪ್ರಧಾನಿ ಆಗಿದ್ದರು. ಇದೇ ರೀತಿಯಲ್ಲಿ ಸಾಕಷ್ಟು ಕೃಷಿ ಸಚಿವರು ಎಲ್ಲ ಖಾತೆಗಳಲ್ಲಿ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರು ಅಸ್ಪೃಶ್ಯತೆ ವಿರುದ್ಧ ಅವರು ಹೋರಾಟ ಮಾಡಿದವರು, ಸಮಾನತೆಗಾಗಿ ಅವರು ಧ್ವನಿ ಎತ್ತಿನವರು. ಯಾಕಂದರೆ ಅಂದಿನ ಕಾಲದಲ್ಲಿ ಬಹಳಷ್ಟು ಅಸಮಾನತೆ ಇತ್ತು.
ಅವರು ಬಹಳಷ್ಟು ಧ್ವನಿ ಎತ್ತಿ ಅವರೆಲ್ಲ ಸಮಾಜಗೋಸ್ಕರ ಏನಾದ್ರೂ ಒಂದು ಸುಧಾರಣೆ ಆಗ್ಬೇಕು, ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತಂಬಗೋಸ್ಕರ ಅವರು ಕೆಲಸ ಮಾಡಿದವರು. ಅದಕ್ಕೆ ನಮ್ಮ ಜವಾಬ್ದಾರಿ ಏನಿದೆ ಅಂತಂದ್ರೆ, ಇವಾಗ ನಾವು ಜಯಂತಿ ಮಾಡ್ತಾ ಇದ್ದೀವಿ, ಅದ್ರ ಜೊತೆ ನಾವು ಕೂಡ ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ ನ್ಯಾಯ ಪರವಾಗಿ ನಾವು ನಿಂತ್ಕೊಳ್ಬೇಕಾಗತ್ತೆ. ಇಂದಿನ ಕಾಲದಲ್ಲಿ ಯಾರ್ಯಾರು ಬಡವರಿದ್ದಾರೆ ಅಂಥವ್ರಿಗೆ ಅನ್ಯಾಯ ಆಗ್ತಾ ಇರ್ತದೆ. ಇವಾಗ ಶ್ರೀಮಂತರಿಗೆ ಅನ್ಯಾಯ ಆಗೋದಿಲ್ಲ. ಶ್ರೀಮಂತರು ಯಾವುದೇ ಜಾತಿ ಯಾವುದೇ ಧರ್ಮದವರಿದ್ದವರಿಗೆ ಅನ್ಯಾಯ ಆಗೋದಿಲ್ಲ. ಬಡವರಿಗೆ ಯಾವುದೇ ಜಾತಿ ಯಾವುದೇ ಧರ್ಮ ಇದ್ದರೂ ಅವ್ರಿಗೆ ಅನ್ಯಾಯ ಆಗ್ತಿರುತ್ತೆ. ಅದಕ್ಕೆ ನಮ್ದೆಲ್ಲ ಜವಾಬ್ದಾರಿ ಏನಿದೆ ಅಂತಂದ್ರೆ ನಾವು ಅವ್ರ ಪರವಾಗಿ ನಾವು ನಿಂತ್ಕೊಳ್ಬೇಕು, ಅವ್ರ ಪರವಾಗಿ ನಾವು ಧ್ವನಿ ಎತ್ತಬೇಕು, ಅವ್ರ ಪರವಾಗಿ ನಾವು ಕೆಲಸ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ಇದು ಮಾಡದೆ ಹೋದ್ರೆ ನಮ್ಗೇನ್ ಕರ್ತವ್ಯ ಇದೆ, ನಾವೇನ್ ಜಯಂತಿ ನಾವು ಮಾಡ್ತಾ ಇದೀವಿ ಅದು ಆಗೋದಿಲ್ಲ, ಕರೆಕ್ಟ್ ಆಗೋದಿಲ್ಲ. ಅದಕ್ಕೆ ಚಂದ್ರಕಾಂತ್ ತಿಪ್ಪಳಗಾವ್ ಸರ್ ಅವರು ಚೌಕಿನ ಬಗ್ಗೆ ಮಾತಾಡಿದ್ರು, ಇವರು ಭವನ್ ಬಗ್ಗೆ ಮಾತಾಡಿದ್ರು. ಮುಂದಿನ ದಿನಗಳಲ್ಲಿ ನಂದಿನ ಎಷ್ಟಾಯ್ತು ಅಷ್ಟು ನಾನು 100ಕ್ಕೆ 100 ಯಾವ್ದಾದ್ರು ಒಂದು ಪ್ಲಾನ್ ಮಾಡಿ ಭವನ್ಗೋಸ್ಕರ ಹಾಗೂ ಮತ್ತೆ ಒಳ್ಳೆ ರೀತಿಯ ಚೌಕ್ಗೋಸ್ಕರ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ನಾವೆಲ್ಲರೂ ನನಗೆ ಬರುವುದಕ್ಕೆ ನನಗೆ ಸ್ವಲ್ಪ ವಿಳಂಬ ಆಯಿತು. ಬಾಲ್ಕಿಯಲ್ಲಿ ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಜಯಂತಿ ನಾವು ಆಚರಿಸ್ತಾ ಇದ್ದೀವಿ. ಆದ ಕಾರಣ ನನಗೆ ಬರೋದಕ್ಕೆ ಲೇಟ್ ಆಯಿತು. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ತಾವೆಲ್ಲರೂ ಬಹಳಷ್ಟು ವೇಟ್ ಮಾಡಿದ್ರಿ ನನಗೋಸ್ಕರ. ಅಲ್ಲಿ ಜಯಂತಿ ನಾವು ಮಾಡ್ತಾ ಇದ್ವಿ, ಅದಕ್ಕೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಅದಕ್ಕೆ ತಾವೆಲ್ಲರೂ ಇಷ್ಟು ಸಮಯ ನಂಗೆ ವೇಟ್ ಮಾಡಿದ್ರಿ. ಭಾಳ ಒಳ್ಳೆ ರೀತಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ ಮಾತನಾಡೋದಕ್ಕೆ. ತಮ್ಮೆಲ್ಲರಿಗೂ ನಾನು ನನ್ನ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ. ದಲಿತೋದ್ಧಾರಕ, ಸರ್ವಜನರ ಹಿತಚಿಂತಕರು, ಇಡೀ ಒಂದು ರಾಷ್ಟ್ರದಲ್ಲಿಯೇ ಶ್ರೇಷ್ಠ ಸಂಸದೀಯ ಪಟು